ಬಿಡದಿಯ ಟೌನ್ಶಿಪ್ ನಿರ್ಮಾಣಕ್ಕೆ ಕೆಲವರು ಒಪ್ಪಿದ್ದಾರೆ, ಮತ್ತೆ ಕೆಲವರು ವಿರೋಧಿಸುತ್ತಿದ್ದಾರೆ. ರೈತರ ಹೋರಾಟದಲ್ಲಿ ಇದೀಗ ರಾಜಕೀಯವೂ ಕೂಡ ಬೆರೆತು ಬಿಟ್ಟಿದೆ. ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಬಿಡದಿ ಅಖಾಡಕ್ಕಿಳಿದಿದ್ದಾರೆ. ಇನ್ನೇನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬಿಡದಿಗೆ ಬರ್ತಿದ್ದಾರೆ ಅಂದ ಕೂಡಲೇ ರಾತ್ರೋರಾತ್ರಿ ಪೋಸ್ಟರ್ಗಳು ಪ್ರತ್ಯಕ್ಷವಾಗಿದ್ದಾವೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟರ್ಸು ಇವೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿದೆ. ನನ್ನ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ ಪೋಸ್ಟರ್ ಆಂದೋಲನ ಶುರು ಮಾಡಿದ್ದಾರೆ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥದಕ್ಕೆ ನಾವೇನು ಕಾಂಗ್ರೆಸ್ಸಿನ ಶಾಸಕರು ಕೂಡ ಅಲ್ಲ. ಒಳಿತು ಮಾಡು ಮನುಷ್ಯ 3 ದಿವಸ, ಡಿ.ಕೆ. ಶಿವಕುಮಾರ್ ಇರೋದು ಇನ್ನು 1.5 ವರ್ಷ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ 5 ತುಂಡು ಮಾಡಿಬಿಟ್ರಿ. ಅದೇ ಒಕ್ಕಲತನ ಮಾಡ್ತಕ್ಕಂತ ಕೆಂಪೇಗೌಡರ ಈ ಜನರನ್ನ ಮತ್ತೆ ಇಲ್ಲಿ ಎಲ್ಲಿ ಕಳಿಸಕ್, ಗುಲ್ಬರ್ಗ ಕಳಿಸ್ತೀರಾ ಇಲ್ಲ ಬೀದರ್ ಕಳಿಸ್ತೀರಾ ಇವ್ರನ್ನ? ಬಿಡದಿ ಟೌನ್ಶಿಪ್ ವಿಚಾರ ಇದೀಗ ಕರುನಾಡಲ್ಲಿ ಅತಿದೊಡ್ಡ ರಾಜಕೀಯ ಜಂಗಿ ಕುಸ್ತಿಗೆ ಕಾರಣವಾಗಿದೆ. ರೈತರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಬೀದಿಗಿಳಿದಿದ್ರೆ ಸರ್ಕಾರ ಅಭಿವೃದ್ಧಿ ಟೌನ್ಶಿಪ್ ಅಂತ ಹೇಳಿ ಭವಿಷ್ಯದ ಜಪ ಮಾಡ್ತಿದೆ. ಹೀಗಾಗಿ ಬಿಡದಿ ಟೌನ್ಶಿಪ್ ವಿಚಾರ ಇದೀಗ ರಾಜ್ಯದಲ್ಲಿ ಬೆಂಕಿ ಕೆಂಡವಾಗಿ ಬದಲಾಗಿದೆ. ರಾಜ್ಯ ರಾಜಕೀಯದಲ್ಲೂ ಬಿರುಗಾಳಿ ಎಬ್ಬಿಸಿದೆ. ಇಡೀ ಬಿಡದಿ ಭಾಗದಲ್ಲಿ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದೆ. ಸರ್ಕಾರ ಕೂಡಲೇ ಭೂಸ್ವಾಧೀನ ಕೈಬಿಡಬೇಕು ಅಂತ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಆದರೆ ಬಿಡದಿ ಟೌನ್ಶಿಪ್ಗೆ ಹೀಗೆ ಒಂದಷ್ಟು ಜನ ವಿರೋಧ ಮಾಡ್ತಿದ್ರೆ ಇನ್ನೊಂದಷ್ಟು ಜನ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಕೆಂಪಯ್ಯನಪಾಳ್ಯ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕೃಷಿ ಮಾಡುವುದು ದೊಡ್ಡ ನರಕವಾಗಿ ಪರಿಣಮಿಸಿದೆ. 1500 ಅಡಿ ಕೊರೆದರೂ ನೀರು ಬಾರದ ಹಿನ್ನೆಲೆಯಲ್ಲಿ ಕೆಲ ರೈತರು ಜಮೀನಿಗೆ ಒಳ್ಳೆ ಬೆಲೆ ಬಂದಿದೆ ಅಂತ ಭೂಮಿ ಕೊಡೋಕೆ ಸಿದ್ಧರಾಗಿದ್ದಾರೆ. ಆದರೆ ಮತ್ತೊಂದೆಡೆ ಸಾಕಷ್ಟು ರೈತರು ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ತಿಂಗಳಿಗೆ 60 ರಿಂದ 70 ಸಾವಿರ ರೂಪಾಯಿ ಕೃಷಿಯಿಂದಲೇ ದುಡಿತಾ ಇದ್ದೀವಿ, ನಮ್ಮನ್ನ ಈ ಟೌನ್ಶಿಪ್ ಹೆಸರಲ್ಲಿ ಒಕ್ಕಲೆಬ್ಬಿಸಬೇಡಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. 1 ಎಕರೆ ಜಮೀನು ಐತೆ, ರೇಷ್ಮೆ ಐತೆ, ಹಸು ಐತೆ, ಮತ್ತೆ ನಾವು ತರಕಾರಿ ಉದ್ಯೋಗ ಐತೆ. ನಮ್ಗೆ ಯಾವುದೇ ಕಾರಣಕ್ಕೂ ಹಾಕಬೇಕಾಗಿಲ್ಲ ಸರ್. ಇವೆಲ್ಲೂ ನಮಗೆ ಎಷ್ಟು ಕಷ್ಟ ಕೊಡ್ತಾ ಇರೋದು ಅಂತ ಅಂದ್ರೆ ಒಂದೊಂದು ನಿಮಿಷಕ್ಕೂ ಜೀವ ತಗೊಳ್ಳೋ ಪರಿಸ್ಥಿತಿ ಮುಂದೈತೆ. ಯಾವುದೇ ಕಾರಣಕ್ಕೂ ನಮ್ಗೆ ಹಾಕಿರ್ಬೇಡ ಸರ್. ಅಷ್ಟಕ್ಕೂ ರೈತರಲ್ಲಿ ಬಿಡದಿ ಟೌನ್ಶಿಪ್ ಬಗ್ಗೆ ಪರ ವಿರೋಧದ ಗೊಂದಲ ಇರೋದೇಕೆ ಗೊತ್ತಾ? ಟೌನ್ಶಿಪ್ಗೆ ನಾವಾಗೇ ಭೂಮಿ ಕೊಡ್ತೀವಿ ಅಂತ ಕೆಲವರು ಹೇಳಿದ್ರೆ, ಭೂಮಿ ಕೊಡಬೇಕಂತ ನಮ್ಮನ್ನ ಹೆದರಿಸ್ತಾರೆ ಅಂತ ಇನ್ನೂ ಕೆಲವರು ಆರೋಪಿಸ್ತಿದ್ದಾರೆ. ನೀರಾವರಿ ಇಲ್ಲ, ಎಚ್ಚರಿಕೆ ಬಂದು ನೋಡ್ಲಿ ಅಂತ ಟೌನ್ಶಿಪ್ ಪರ ಇರೋರು ಮಾತಾಡಿದ್ರೆ, ಇಲ್ಲಿನ ವಾತಾವರಣ ಬೆಂಗಳೂರಲ್ಲಿ ಸಿಗುತ್ತಾ, ನಾವು ಈ ಭೂಮಿ ಕೊಡಲ್ಲ ಅಂತ ಕೆಲವರು ವಾದಿಸ್ತಾ ಇದ್ದಾರೆ. ಪರಿಶಿಷ್ಟರ ಜಮೀನನ್ನ ಬೇರೆಯವರು ತಗೊಳ್ಳಲ್ಲ, ಹೀಗಾಗಿ ಸರ್ಕಾರ ಟೌನ್ಶಿಪ್ ಮಾಡಲಿ, ಅವರೇ ನಮ್ಮ ಭೂಮಿ ತಗೊಳ್ಳಿ ಅಂತ ಪರ ಇರೋರು ಮಾತಾಡ್ತಿದ್ರೆ, ಇದು ರೈತ ವಿರೋಧಿ ಪ್ರಾಜೆಕ್ಟ್ ಅಂತ ಕೆಲವರು ವಿರೋಧಿಸ್ತಾ ಇದ್ದಾರೆ. ಇನ್ನು ಕೆಲಸ ಹಣ ಎರಡೂ ಕೊಡ್ತಾರೆ. ಭೂಮಿ ಬಿಡ್ತೀವಿ ಅಂತ ಟೌನ್ಶಿಪ್ ಪರ ಇರೋರು ಹೇಳ್ತಿದ್ರೆ, ಇದೇ ಭೂಮಿ ಇಟ್ಕೊಂಡು ತಿಂಗಳಿಗೆ 60-70 ಸಾವಿರ ದುಡಿತಾ ಇದ್ದೀವಿ, ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟು ಬಿಡಿ ಅಂತ ಮತ್ತೆ ಕೆಲವರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಇದನ್ನ ರೆಡ್ ಝೋನ್ ಮಾಡಿ 20 ವರ್ಷ ಸಾಯಿಸಿದ್ರು. ಹೀಗಾಗಿ ಈ ಭೂಮಿ ಸರ್ಕಾರಕ್ಕೆ ಹೋಗಿ ಟೌನ್ಶಿಪ್ ಮಾಡ್ಕೊಳ್ಳಿ, ಅದರಿಂದಲಾದ್ರೂ ನಮಗೆ ದುಡ್ಡು ಬರುತ್ತಲ್ಲ ಅಂತ ಕೆಲವರು ಹೇಳ್ತಾ ಇದ್ರೆ, ನಾವು ಈ ಭೂಮಿ ಕೊಡಲ್ಲ, ಇದನ್ನ ಎಲ್ಲೋ ಝೋನ್ ಮಾಡಲಿ ಅಂತ ಕೆಲವರು ಪಟ್ಟು ಹಿಡಿದಿದ್ದಾರೆ. ಇನ್ನು ಟೌನ್ಶಿಪ್ಗೆ ನಾವು ಭೂಮಿ ನೀಡುತ್ತೇವೆ ಅಂತ ಕೆಲವರು ಹೇಳಿದ್ರೆ, ಕನಕಪುರದಲ್ಲೇ ಬೇಕಾದರೆ ಟೌನ್ಶಿಪ್ ಮಾಡಲಿ, ಆದರೆ ಬಿಡದಿಯನ್ನ ಮಾಡೋ ಬಿಡಲ್ಲ ಅಂತ ಕೆಲವರು ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗೆ ಬಿಡದಿ ಟೌನ್ಶಿಪ್ ಬಗ್ಗೆ ರೈತರಲ್ಲಿ ಪರವಾದ ನಿಲುವು ಇದೆ, ವಿರುದ್ಧವಾದ ನಿಲುವು ಇದೆ. ಹೀಗಾಗಿ ಟೌನ್ಶಿಪ್ ಮಾಡಲಿ ಅಂತ ಕೆಲವರು ಹೇಳಿದ್ರೆ, ಟೌನ್ಶಿಪ್ ಬೇಡ, ನಮ್ಮ ಭೂಮಿ ಕೊಡಲ್ಲ ಅಂತ ಮತ್ತೆ ಕೆಲವು ರೈತರು ಹೋರಾಟಕ್ಕಿಳಿದಿದ್ದಾರೆ. ಈ ರೈತರ ಹೋರಾಟದ ಜೊತೆಗೆ ಇದೀಗ ಪ್ರತಿಪಕ್ಷಗಳು ಕೈ ಜೋಡಿಸಿವೆ. ಬಿಜೆಪಿ ನಾಯಕರು ಅಧಿಕೃತವಾಗಿ ಬಿಡದಿ ಬಡಿದಾಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಸ್, ಟೌನ್ಶಿಪ್ ವಿರೋಧಿಸಿ ಬೀದಿಗಿಳಿದಿರುವ ರೈತರ ಬೆನ್ನಿಗೆ ನಿಂತ ಬಿಜೆಪಿ ವಿಪಕ್ಷ ನಾಯಕ ಅಶೋಕ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಬಿಡದಿ ಅಖಾಡಕ್ಕೆ ಇಳಿದಿದೆ. ಜೊತೆಗೆ ಮಾಜಿ DCM ಅಶ್ವತ್ಥ ನಾರಾಯಣ್, ಮಾಜಿ ಮಿನಿಸ್ಟರ್ ಸುರೇಶ್ ಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರು ಹೋರಾಟಕ್ಕೆ ಕೈಜೋಡಿಸಿದರು. ಎಸ್,
ಬುಧವಾರ ಬೆಳಂಬೆಳಗ್ಗೆಯೇ ಬಿಜೆಪಿ ನಾಯಕರ ಬೃಹತ್ ನಿಯೋಗ ಬಿಡದಿಗೆ ಎಂಟ್ರಿ ಕೊಟ್ಟಿತ್ತು. ಬಿಡದಿ ಭಾಗದ ಹಳ್ಳಿಗಳಿಗೆ ಭೇಟಿ ನೀಡಿತ್ತು. ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಹೊಸೂರು ಹಾಗೂ ಬನ್ನಿಗಿರಿ ಗ್ರಾಮಗಳಿಗೆ ಖುದ್ದಾಗಿ ಭೇಟಿ ನೀಡಿದ ಬಿಜೆಪಿ ನಾಯಕರ ನಿಯೋಗ ರೈತರ ಅಭಿಪ್ರಾಯ ಸಂಗ್ರಹಿಸಿತ್ತು. ರೈತರ ಕೃಷಿ ಭೂಮಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿರುವ ನಾಯಕರು ಸರ್ಕಾರದ ವಿರುದ್ಧ ಗುಡುಗಿದ್ರು. ಸುಮಾರು 30-40 ವರ್ಷದ ರಾಜಕೀಯ ಜೀವನದಲ್ಲಿ ಪ್ರವಾಸ ಮಾಡಿದಾಗ ಇಷ್ಟೊಂದು ಹಸಿರಿರುವಂಥ ಜಾಗ ನಾನು ಜೀವನದಲ್ಲಿ ಯಾವತ್ತೂ ನೋಡೇ ಇಲ್ಲ. ನಾವು ಬೇರೆ ಬೇರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೇರೆ ಬೇರೆ ಜಿಲ್ಲೆಗಳು, ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದೀರಿ. ನಾವು ಬಹಳಷ್ಟು ಕಡೆ ಎಲ್ಲ ನೀಲಗಿರಿಗಳನ್ನು ಹಾಕಿದ್ದಾರೆ. ಸಾವಿರಾರು ಎಕರೆ ನೀಲಗಿರಿಗಳು ಬರಡು ಬಿಟ್ಟಿರ್ತಾರೆ, ಕೆಲವರು ಉಳಕ್ಕಾಗದೇ ಇರುವಂಥದ್ದು. ಇಲ್ಲಿ 1 ಇಂಚೂ ಕೂಡ ಬೆಳೆ ಇಲ್ಲದ ಜಮೀನನ್ನ ಕೊಡಿ ಅನ್ನೋ ಪರಿಸ್ಥಿತಿ. ಇಲ್ಲಿ 1 ಇಂಚೂ ಕೂಡ ಬೆಳೆ ಬೆಳೀದೇ ಇರೋಂಥ ಜಮೀನು ಸಾಧ್ಯನೇ ಇಲ್ಲ. ಇಲ್ಲಿ ಪ್ರತಿಯೊಂದರಲ್ಲೂ ಬೆಳೆ ಇದೆ, ಫಸಲಿದೆ. ನಾವಿತ್ತು ಬೈರಮಂಗಲ ಮತ್ತೆ ಕೆಂಪಾರ್ನಹಳ್ಳಿಗೆ ಹೋದಂತ ಸಂದರ್ಭದಲ್ಲಿ ಗುಂಡಾಗಳು ನಮ್ಮ ಮನೆಗಳಿಗೆ ಕಳಿಸಿ ನಮಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗುಂಡಾಗಳ ಮುಖೇನ ರೈತರನ್ನ ಒತ್ತಾಯಪೂರ್ವಕವಾಗಿ ಜಮೀನನ್ನ ಬಿಟ್ಟುಕೊಡಬೇಕು, ಆ ರೀತಿ ಒತ್ತಾಯವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ಹೇಳಿದ್ದಾರೆ. ನಿಜವಾದ ರೈತನ ಮಗ ಈ ರೀತಿಯ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಲಾರರು. ಮತ್ತೆ ನೀವು ಮಾಡ್ತೀರಾ? ಯಾಕೆ ಇಷ್ಟು ಹಠಮಾರಿತನ? ಯಾಕೆ? ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ 5 ತುಂಡು ಮಾಡಿಬಿಟ್ರಿ. ಆದರೂ ಜನ ತಡ್ಕೊಂಡಿದ್ದಾರೆ. 5 ತುಂಡು ಮಾಡಬಾರ್ದಾಗಿತ್ತು. ಈಗ ಇಲ್ಲಿ ಅದೇ ಒಕ್ಕಲತನ ಮಾಡ್ತಕ್ಕಂಥ ಕೆಂಪೇಗೌಡರ ಈ ಜನರನ್ನ ಮತ್ತೆ ಇಲ್ಲಿ ಎಲ್ಲಿ ಕಳಿಸಕ್? ಗುಲ್ಬರ್ಗ ಕಳಿಸ್ತೀರಾ? ಇಲ್ಲ ಬೀದರ್ ಕಳಿಸ್ತೀರಾ ಇವ್ರನ್ನ? ವಿಪಕ್ಷ ನಾಯಕರು ಬರೋ ಮೊದಲೇ ರಾತ್ರಿಯಲ್ಲಿ ಪೋಸ್ಟರ್ಗಳು ಪ್ರತ್ಯಕ್ಷ. ಎಸ್, ನೋಡಿ, ಸರಿಯಾಗಿ ನೋಡಿ. ಬಿಡದಿ ಟೌನ್ಶಿಪ್ ಭಾಗದಲ್ಲಿ ರಾತ್ರೋರಾತ್ರಿ ಕಾಣಿಸಿಕೊಂಡ ಈ ಪೋಸ್ಟರ್ಗಳನ್ನು ಸರಿಯಾಗಿ ನೋಡಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ನಾಯಕರು ಬಿಡದಿಗೆ ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ರಾತ್ರೋರಾತ್ರಿ ಪೋಸ್ಟರ್ಗಳು ಪ್ರತ್ಯಕ್ಷವಾಗಿದ್ದವು. ಬಿಜೆಪಿ ಹಾಗೂ ದಳಪತಿಗಳನ್ನ ಕೆಣಕುವಂತಹ ಪೋಸ್ಟರ್ಗಳನ್ನು ರಾತ್ರೋರಾತ್ರಿ ಬಿಡದಿಯ ಗೋಡೆಗಳ ಮೇಲೆ ಅಂಟಿಸಲಾಗಿತ್ತು. ಈ ಪೋಸ್ಟರ್ಗಳು ಬಿಡದಿ ಬಡಿದಾಟವನ್ನ ಇನ್ನಷ್ಟು ಜೋರಾಗಿಸಿದೆ. ಇನ್ನು ಬಿಡದಿಯಲ್ಲಿ ಪೋಸ್ಟರ್ ವಾರ್ ಜೋರಾಗಿದೆ. ಬಿಡದಿ ಹಳ್ಳಿಗಳಲ್ಲಿ ಬಿಜೆಪಿ ನಾಯಕರ ನಿಯೋಗ ಎಂಟ್ರಿ ಕೊಡ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ರಾತ್ರೋರಾತ್ರಿ ಪೋಸ್ಟರ್ಗಳನ್ನು ಅಂಟಿಸೋದರ ಮೂಲಕ ದೋಸ್ತಿಗೆ ತಿರುಗೇಟು ಕೊಡಲಾಗಿದೆ. ಬಿಜೆಪಿ ನಾಯಕರು ತೆರಳುವ ಮಾರ್ಗದಲ್ಲಿ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಆರ್ ಅಶೋಕ್, ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಬಗ್ಗೆ ವ್ಯಂಗ್ಯ ಮಾಡಿ ಪೋಸ್ಟರ್ ಹಾಕಲಾಗಿದೆ. HDK, ನಿಖಿಲ್, ಅನಿತಾ ಕುಮಾರಸ್ವಾಮಿ ಬಗ್ಗೆಯೂ ವ್ಯಂಗ್ಯವಾದ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಬಿಡದಿ ಟೌನ್ಶಿಪ್ ಬಡಿದಾಟ ಈಗ ಪೋಸ್ಟರ್ ವಾರ್ ಆಗಿ ಬದಲಾಗಿ ಬಿಟ್ಟಿತ್ತು. ಅಷ್ಟಕ್ಕೂ ದೋಸ್ತಿ ನಾಯಕರನ್ನ ಟಾರ್ಗೆಟ್ ಮಾಡಿ ಹಾಕಲಾಗಿದ್ದ ಆ ಪೋಸ್ಟರ್ಗಳಲ್ಲಿ ಏನಿತ್ತು ಅಂತಾನು ತೋರಿಸ್ತೀವಿ ನೋಡಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ರೈತರ ಭೂಮಿಯನ್ನ ಕದ್ದ ಭೂಗಳ್ಳ ಅಂತ ಪೋಸ್ಟರ್ನಲ್ಲಿ ಜರೆದಿದ್ದಾರೆ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ ಅಂತ ನಿಂದಿಸಲಾಗಿದೆ. ಇನ್ನು ವಿಜೇಂದ್ರ ಅವರನ್ನ RTGS ಕಳ್ಳ ಎಂದು ಪೋಸ್ಟರ್ನಲ್ಲಿ ವ್ಯಂಗ್ಯವಾಡಿದ್ದಾರೆ. ಹೀಗೆ ಬಿಜೆಪಿ ನಾಯಕರನ್ನ ಗೇಲಿ ಮಾಡಿದ ಪೋಸ್ಟರ್ಗಳನ್ನು ಅಂಟಿಸೋದರ ಮೂಲಕ ಎಲ್ಲರನ್ನೂ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಎಂಬಂತೆ ಪೋಸ್ಟರ್ಗಳಲ್ಲಿ ಚಿತ್ರಿಸಲಾಗಿದೆ. ಕೇವಲ ಬಿಜೆಪಿ ನಾಯಕರು ಮಾತ್ರವಲ್ಲ, ದಳಪತಿಗಳನ್ನು ಪೋಸ್ಟರ್ ವಾರ್ನಲ್ಲಿ ವ್ಯಂಗ್ಯವಾಡಿದ್ದಾರೆ. ಕೇಂದ್ರ ಸಚಿವ ಮತ್ತು ಜೆಡಿಎಸ್ ವರಿಷ್ಠ HD ಕುಮಾರಸ್ವಾಮಿಯನ್ನು ಪೋಸ್ಟರ್ನಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ನಾವುಗಳು ಈ ಬಿಡದಿ ವ್ಯಾಪ್ತಿಯಲ್ಲಿ ಬದುಕಲು 100 ಎಕರೆ ಭೂಮಿ ಮಾತ್ರ ಇದೆ ಅಂತ ಹೇಳುವ ಮೂಲಕ ಆ ಭೂಮಿ ನಮಗೆ ಬಿಟ್ಟುಕೊಡಿ ಅಂತ ವ್ಯಂಗ್ಯವಾಡೋ ಪೋಸ್ಟರ್ ಹಾಕಲಾಗಿದೆ. ಇನ್ನು ಅನಿತಕ್ಕ, ನಾನು ವಿನಯ್ ಗೌಡ, ನಿಮ್ಮ ಬೇನಾಮಿ ಭೂಮಿಯ ಒಡೆಯ, 34 ಎಕರೆ ಜಮೀನು ನಂದಕ್ಕ ಅಂತ ಪೋಸ್ಟರ್ ಹಾಕಿ ಲೇವಡಿ ಮಾಡಲಾಗಿದೆ. ಹೀಗೆ ಜೆಡಿಎಸ್ ನಾಯಕರನ್ನ ಅಣಕಿಸುವ ರೀತಿಯಲ್ಲಿ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಕೀಳು ಮಟ್ಟದ ಪೋಸ್ಟರ್ಗೆ ಕೆಂಡವಾದ ಕುಮಾರಣ್ಣ.
ಇನ್ನು ತಮ್ಮ ಕುಟುಂಬದ ವಿರುದ್ಧ ಹಾಕಿರುವ ಈ ಕೀಳು ಮಟ್ಟದ ಪೋಸ್ಟರ್ ನೋಡಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರೊಚ್ಚಿಗೆದ್ದಿದ್ದಾರೆ. ನೇರವಾಗಿ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಆದ್ಮೇಲೆ ಇವೆಲ್ಲ ಬಿಡ್ತಾರೆ ಎಂದುಕೊಂಡಿದೆ, ಆದರೆ ಆ ಖಯಾಲಿ ಇನ್ನೂ ಹೋಗಿಲ್ಲ ಅಂತ ಕುಮಾರಸ್ವಾಮಿ ಅತ್ಯಂತ ಕಠಿಣ ಪದಗಳಲ್ಲಿ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದು ನಂದು ಬಿಟ್ಟುಬಿಡಿ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸ್ರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ, ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಅದು ಅಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ಮೊದಲಿಂದಲೂ ಜಿದ್ದು ಇರೋದು ಎಲ್ರಿಗೂ ಗೊತ್ತಾಗಿದೆ. ಒಕ್ಕಲಿಗರ ನಾಯಕರಾಗಿ ಬೆಳೆದ ದಳಪತಿಗಳಿಂದ ಒಕ್ಕಲಿಗರನ್ನ ಸೆಳೆದುಕೊಂಡಿದ್ದೆ ಡಿಕೆ ಶಿವಕುಮಾರ್. ಮತ್ತೊಬ್ಬ ಒಕ್ಕಲಿಗ ನಾಯಕರಾಗಿ ಬೆಳೆದ ಡಿಕೆಶಿ ಒಕ್ಕಲಿಗರ ಪರ್ಯಾಯ ನಾಯಕರಾಗಿ ಬೆಳೆದುಬಿಟ್ರು. ಆಗಿಂದಲೂ ಡಿಕೆ ಮತ್ತು ಎಚ್ಡಿಕೆ ನಡುವೆ ಜಿದ್ದಿನ ಸಮರ ನಡೀತಾನೆ ಇತ್ತು. ಇಂಥ ಜಿದ್ದಿನ ನಾಯಕರು 2018ರಲ್ಲಿ ದೋಸ್ತಿ ಸರ್ಕಾರದಲ್ಲಿ ಕೈ ಜೋಡಿಸಿ ಜೋಡೆತ್ತಿನಂತಾಗಿದ್ರು. ನಾವು ನಿಜವಾದ ಜೋಡೆತ್ತು ಅಂತ ಅಬ್ಬರಿಸಿದ್ದರು. ಆ ಜೋಡೆತ್ತುಗಳೇ ಈಗ ಬಿಡದಿ ಟೌನ್ಶಿಪ್ನಲ್ಲಿ ಮತ್ತೆ ಗೂಳಿಯಂತೆ ಗುದ್ದಾಡುತ್ತಿವೆ. ನೇರ ಅಖಾಡಕ್ಕಿಳಿದು ಯುದ್ಧ ಮಾಡುತ್ತಿವೆ. ಬಿಡದಿಯಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿದವರ ವಿರುದ್ಧ ಸಿಡಿದೆದ್ದ ಕುಮಾರಸ್ವಾಮಿ ಆ ಪೋಸ್ಟರ್ಗಳಿಗೆ ಸಂಬಂಧಿಸಿದಂತೆ ತಿರುಗೇಟು ಕೊಟ್ಟಿದ್ದಾರೆ. ಅದರಲ್ಲೂ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ಬೇನಾಮಿಯಾಗಿ 36 ಎಕರೆ ಜಮೀನು ಖರೀದಿ ಮಾಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ರೊಚ್ಚಿಗೆದ್ದ ಎಚ್ಡಿಕೆ ಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಕೆಂಡಾಮಂಡಲಾಗಿದ್ದಾರೆ. ತಮ್ಮ ಬಳಿ 100 ಎಕರೆ ಭೂಮಿ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ರೊಚ್ಚಿಗೆದ್ದ ಎಚ್ಡಿಕೆ ಡಿಕೆ ವಿರುದ್ಧ ಬೆನ್ನಿಗಾನಹಳ್ಳಿಯ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರು. ಬೆನಗಾನಹಳ್ಳಿ ರಹಸ್ಯ ಬಿಚ್ಚಿಟ್ಟ ಕುಮಾರಣ್ಣ ತಮ್ಮ ವಿರುದ್ಧ ಪೋಸ್ಟರ್ ವಾರ್ ಶುರು ಮಾಡಿದ್ದಕ್ಕೆ ಕೆರಳಿದ ಎಚ್ಡಿಕೆ ಸಿಎಂ ಡಿಕೆಶಿ ವಿರುದ್ಧ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಬೆನಗಾನಹಳ್ಳಿಯಲ್ಲಿ ಸತ್ತವರ ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಿರುವ ವ್ಯಕ್ತಿಗಳು ಪೋಸ್ಟರ್ ಅಂಟಿಸಿ ಪ್ರಚಾರ ಮಾಡಿದ್ರೆ ನಾವು ಜಗ್ಗಲ್ಲ ಅಂತ ಗುಡುಗಿದ್ದಾರೆ. ಬೆನಗಾನಹಳ್ಳಿಯಲ್ಲಿ ಸತ್ತೋದರ ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಅದು ಅಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಈತ ತಮ್ಮ ವಿರುದ್ಧ ಹಾಕಿರುವ ಪೋಸ್ಟರ್ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಗುಡುಗಿದ್ದಾರೆ. ಬಿಡದಿಯಲ್ಲಿ ಪೋಸ್ಟರ್ ಅಂಟಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಅವರು ಈ ಪೋಸ್ಟರ್ ಆಂದೋಲನಕ್ಕೆ ಹೆದರಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ನಾವು ಹೆದರಲು ಕಾಂಗ್ರೆಸ್ ಶಾಸಕರಲ್ಲ, ನಮ್ಮನ್ನು ಕಾಂಗ್ರೆಸ್ ಶಾಸಕರು ಎಂದು ಸಿಎಂ ಭಾವಿಸಿರುವಂತಿದೆ. ಇಂತಹ ಬೆದರಿಕೆ ತಂತ್ರಗಳಿಗೆ ಬಗ್ಗುವ ಜಾಯಮಾನ ನಮ್ಮದಲ್ಲ ಅಂತ ವಿಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಇವರೆಲ್ಲ ಒಂದು ಕಡೆ ನಮ್ಮನ್ನು ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾ ಇದೆ. ನನ್ನ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ ಪೋಸ್ಟರ್ ಆಂದೋಲನ ಶುರು ಮಾಡಿದ್ದಾರೆ. ಬೆದರಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರಿಕೊಳ್ತಕ್ಕಂಥದಕ್ಕೆ ನಾವೇನು ಕಾಂಗ್ರೆಸ್ಸಿನ ಶಾಸಕರು ಕೂಡ ಅಲ್ಲ. ಈ ನಾಡಿನ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದಿದೆ.
ರೈತರ ಧ್ವನಿಯಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ವಿರೋಧ ಪಕ್ಷದ ಮೇಲೆ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬಿಡದಿ ಟೌನ್ಶಿಪ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅದರ ಮೊದಲ ಭಾಗ ಎನ್ನುವಂತೆ ದೋಸ್ತಿಗಳು ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಹೊಸೂರು, ಬನ್ನಿಗಿರಿ ಭಾಗಗಳಿಗೆ ಭೇಟಿ ನೀಡಿ ಹೋರಾಟದ ಕಿಚ್ಚು ಹೆಚ್ಚಿಸಿದ್ದಾರೆ. ಆದರೆ ಇದನ್ನ ನಿಷ್ಠಕ್ಕೆ ನಿಲ್ಲಿಸುವುದಕ್ಕೆ ರೆಡಿ ಇಲ್ಲದ ದೋಸ್ತಿಗಳು ಮುಂದಿನ ದಿನಗಳಲ್ಲಿ ಬೃಹತ್ ಜನಾಂದೋಲನವಾಗಿ ಪರಿವರ್ತಿಸುವ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ರೈತರನ್ನ ಒಗ್ಗೂಡಿಸಿ ಬೃಹತ್ ಹೋರಾಟದ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರ ಜೊತೆಗೂಡಿ ಬೃಹತ್ ಹೋರಾಟದ ರೂಪರೇಷೆಗಳ ರೆಡಿ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನೇ ಡಿಕೆಶಿ ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಲು ದೋಸ್ತಿಗಳು ರಣತಂತ್ರ ಹೂಡುತ್ತಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಸಂಚಲನ ಸೃಷ್ಟಿಯಾಗುವುದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತದೆ. ಅಭಿವೃದ್ಧಿ ಮತ್ತು ರೈತರ ಹಿತಾಸಕ್ತಿ ನಡುವಿನ ಈ ಸಂಘರ್ಷದಲ್ಲಿ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ ವಿವಾದ ಇದೀಗ ಕೇವಲ ರೈತರ ಹಾಗೂ ಸರ್ಕಾರದ ನಡುವಿನ ಸಂಘರ್ಷವಾಗಿ ಉಳಿದಿಲ್ಲ. ಇದೊಂದು ಸಂಪೂರ್ಣವಾಗಿ ದೋಸ್ತಿ ನಾಯಕರು ಹಾಗೂ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಅದರಲ್ಲೂ ಎಚ್ಡಿಕೆ ಮತ್ತು ಡಿಕೆಶಿ ನಡುವಿನ ಜಿದ್ದಿನ ಸಮರವಾಗಿ ಬದಲಾಗಿ ಬಿಟ್ಟಿದೆ. ಈ ಜಿದ್ದಿನ ಸಮರ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಕಂಗಾಲಾಗಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಬಿಡದಿ ಸುತ್ತಮುತ್ತಲಿನ ಅನೇಕ ಹಳ್ಳಿಗಳ ಜನರು ಮುಂದೇನು ಮಾಡಬೇಕು ಅಂತಾನೆ ಗೊತ್ತಾಗದೆ ಆತಂಕದಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಭೂಮಿ ಮಾರೋದು ಸುಲಭ, ಮತ್ತೆ ಸಂಪಾದಿಸೋದು ಕಷ್ಟ ಅಂತ ತಿಳ್ಕೊಂಡಿರೋ ರೈತರು ಭೂಮಿಯನ್ನ ಕಾಪಾಡ್ಕೋಬೇಕು ಅಂತ ಹಠಕ್ಕೆ ಬಿದ್ದು ಹೋರಾಟಕ್ಕೆ ಇಳಿದಿದ್ದಾರೆ. ಇಂಥ ಹೋರಾಟಗಾರರ ಬೆನ್ನಿಗೆ ನಿಂತಿದ್ದಾರೆ ದೋಸ್ತಿ ನಾಯಕರು. ಬಿಡದಿ ಟೌನ್ಶಿಪ್ ವ್ಯಾಪ್ತಿಗೆ ಬರೋ ಹಳ್ಳಿಗಳಿಗೆ ಭೇಟಿ ನೀಡಿದ್ದಾರೆ, ರೈತರನ್ನ ಮಾತಾಡಿಸಿದ್ದಾರೆ, ಹೊಲಗಳಿಗೆ ಭೇಟಿ ನೀಡಿದ್ದಾರೆ, ಜಮೀನುಗಳಿಗೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ರೈತರ ಬದುಕು, ಬವಣೆ ಎಲ್ಲವನ್ನು ಅವಲೋಕಿಸುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ನಿಂದಾಗಿ ರೈತರು ಭೂಮಿ ಕಳೆದುಕೊಳ್ಳುವ ಆತಂಕವಿದೆ. ಹೀಗಾಗಿ ಭೂಮಿಯನ್ನ ಬಿಟ್ಟುಕೊಡಲು ಒಪ್ಪದೆ ರೈತರು ಹೋರಾಟಕ್ಕೆ ಇಳಿದಿದ್ದು, ರಾಜಕೀಯ ನಾಯಕರು ಈಗ ಹೋರಾಟದ ಅಖಾಡಕ್ಕೆ ಧುಮುಕಿದ್ದಾರೆ. ರೈತರ ಬೆನ್ನಿಗೆ ನಿಂತು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಭೂಮಿ ಬಿಟ್ಟುಕೊಡಲ್ಲ, ರಾಗಾಗೆ 100 ರೈತರ ಪತ್ರ. ಇನ್ನು ಬಿಡದಿ ಟೌನ್ಶಿಪ್ ರೈತ ವಿರೋಧಿ ಪ್ರಾಜೆಕ್ಟ್ ಅಂತ ರೈತರು ಮತ್ತು ವಿಪಕ್ಷ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಭೂಮಿ ಕೊಡಲು ಇಷ್ಟವಿಲ್ಲ, ರೆಡ್ ಝೋನ್ ಮಾಡಿ ಕಳೆದ 20 ವರ್ಷಗಳಿಂದ ನಮ್ಮನ್ನ ಸಾಯಿಸಿದ್ರು, ಈಗ ಟೌನ್ಶಿಪ್ ತರ್ತಿದ್ದಾರೆ. ಇಷ್ಟೇ ಅಲ್ಲ, ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಬಿಡದಿ ಭಾಗದ 100ಕ್ಕೂ ಹೆಚ್ಚು ರೈತರು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ತಮ್ಮ ಪಕ್ಷದ ಸರ್ಕಾರವೇ ಈ ರೀತಿ ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳುತ್ತದೆ, ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ. ಕೊಳಚೆ ನೀರಿನ ಕೃಷಿ, ಬರಿದಾದ ಬೋರ್ವೆಲ್, ಇಳುವರಿ ಬಾರದೆ ಕಂಗಾಲಾದ ರೈತರು ಭೂಮಿ ಕೊಡಲು ಒಪ್ಪಿಗೆ. ಅಂದಹಾಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಹೋರಾಟಗಳು ನಡೀತಾ ಇದ್ರು, ವಾಸ್ತವಿಕವಾಗಿ ಒಂದಷ್ಟು ರೈತರಿಗೆ ಈ ಟೌನ್ಶಿಪ್ ಆಶಾದಾಯಕವಾಗಿದೆ ಅನ್ನೋದು ಕೂಡ ಸತ್ಯನೇ. ಯಾಕಂದ್ರೆ ಬಿಡದಿಯ ಈ ಭೂಮಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡುವುದು ಕಷ್ಟವಾಗಿದೆ. ಬೆಂಗಳೂರಿನ ಮೋರಿ ನೀರು, ಕಲುಷಿತ ನೀರು ಈ ಭೂಮಿಯನ್ನ ಹಾಳು ಮಾಡಿದೆ. ವೃಷಭಾವತಿ ನದಿಯ ನೀರು ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಗವ್ವೆದ್ದು ನಾರುತ್ತದೆ. ಈ ಕೊಳಚೆ ನೀರಿಂದಾಗಿ ಯಾವುದೇ ಬೆಳೆಗಳು ಸರಿಯಾಗಿ ಬರುತ್ತಿಲ್ಲ. ಸಮರ್ಪಕ ಇಳುವರಿ ಬಾರದೆ ರೈತರು ತೀವ್ರ ಕಂಗಾಲಾಗಿದ್ದಾರೆ. ಇಷ್ಟೇ ಅಲ್ಲ, ಈ ಭಾಗದ ಅಂತರ್ಜಲ ಮಟ್ಟವು ಕುಸಿತ ಕಂಡಿದೆ. 1500 ಅಡಿ ಬೋರ್ವೆಲ್ ಕೊರೆದರೂ ನೀರು ಸಿಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಟೌನ್ಶಿಪ್ ಆಶಾದಾಯಕ ಅನ್ನೋದು ಕೂಡ ಕೆಲವರ ಮಾತಾಗಿದೆ. ಸರ್ಕಾರ ಹೇಳ್ತಿರೋದು ಇದನ್ನೇ. ಹೀಗಾಗಿ ಟೌನ್ಶಿಪ್ಗೆ ರಾಜಕೀಯವಾಗಿ ವಿರೋಧ ಇದ್ದರೂ ರೈತರಿಗೆ ಅನುಕೂಲ ಇದೆ ಅನ್ನೋ ಕಾರಣಕ್ಕೆ ಬಿಡದಿ ಟೌನ್ಶಿಪ್ ಮಾಡೋ ಹಠಕ್ಕೆ ಬಿದ್ದಿದೆ. ಜಮೀನು ಕೊಟ್ಟದೇ ಮಾಡಿದ್ರೆ ನಮಗೆ ಗಂಡು ಮಕ್ಕಳಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ನಾವು ಹೆಣ್ಮಕ್ಳವ್ರೆ, ಹೆಣ್ಮಕ್ಳಿಗೆ ಏನೇನು ಕೊಟ್ಬಿಟ್ಟು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋತೀವಿ. ನಮಗೆ 58 ವರ್ಷ ನನಗೆ ವಯಸ್ಸು, ನಾವು ಗೇಯಕ್ಕಾಗಲ್ಲ.
ಕೈ ಮುರ್ಕೊಂಡಿದ್ದೀನಿ, ₹1 ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಇದನ್ನೇನ ಡೆವಲಪ್ಮೆಂಟು ಆಯ್ತಾ ಅದಲ್ಲ, ಅದನ್ನು ಈಸ್ಕೊಂಡು ಏನು ಆ ಹುಡುಗಿಗೆ ಮದುವೆ ಮಾಡೋಣ, ಹೆಣ್ಮಕ್ಳು ಕೊಟ್ಬಿಟ್ಟು ನಾವು ಸ್ವಲ್ಪ ಜೀವನ ಮಾಡ್ಕೊಂಡು ಬಡ್ಡಿಗೆ ಬಸ್ಸಾಗ ಏನು ದುಡ್ಕೊಂಡು ಏನೋ ಬ್ಯಾಂಕ್ ಹಾಕ್ಕೊಂಡು ಸ್ವಲ್ಪ ಜೀವನ ಮಾಡ್ತೀವಿ. ಈಗ ನಮಗೆ ಇಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿದೆ, ಅಲ್ಲಿ ಆರೋಹಳ್ಳಿ ಇಂಡಸ್ಟ್ರಿಯಲ್ ಇದೆ, ಎಲ್ಲ ಲೇಬರ್ಸ್ ಕೆಲಸಕ್ಕೆ ಹೋಯ್ತಾವೆ. ಯಾರು ಒಬ್ಬರೂ ಆಳ್ಗಳು ಸಿಗ್ತಾರೆ. ನಾವು ವ್ಯವಸಾಯ ಮಾಡಿದ್ರೆ ಏನು ಮಾಡೋಣ, ಒಬ್ಬ ಮನುಷ್ಯ ನಾನೊಬ್ಬ ದುಡಿಯೋದು ನಮ್ಮ ಮನೇಲಿ ಯಾರೂ ಬರೋಲ್ಲ. ನಾನೊಬ್ಬ ಮನುಷ್ಯ 10 ವರ್ಷ ಸೊಪ್ಪು ಕುಯ್ದು ನಾವು ಉಳಮೆ ಸಾಕಾಯ್ತದ, 10 ವರ್ಷ ಸೊಪ್ಪು ಕುಯ್ದು ಉಳಮೆ ಸಾಕಾಯ್ತದ, ಆಗಲ್ಲ. ಅದಕ್ಕೆ ನಾವು ಈ ಪ್ರಾಜೆಕ್ಟ್ನ ಒಪ್ಕೊಂಡಿದ್ದೀವಿ. ನೋಡಿ ಇದೆಲ್ಲ ನಮ್ಮದೇ 25 ಎಕರೆ ನಮ್ಮ ಅಣ್ಣ ತಂದಿರ್ತಾ ಇದೆಲ್ಲ ಪೂರ್ತಿ ಇದು. ಈ ಜಂಡಲ್ಲಿ ಏನು ಕೆಲಸ ಮಾಡ್ತೀರಿ, ಈ ನೀರು ಕಟ್ತಾರೆ, ಮೈ ಕೈಯೆಲ್ಲ ಕಟ್ತಾ, ಮಕ್ಕಳೆಲ್ಲ ಕಾಯಿಲ್ಲ. ನಮಗೂ ಆಗಲೇ ಅಲ್ಲಿಗೆ 33ಕ್ಕೆ ಶುಗರ್ ಬತ್ತು, ಈಗ 47 ವರ್ಷ, ಇನ್ನು ಎಷ್ಟು ವರ್ಷ ಇಲ್ಲ. ನಾವು ಈಗಾಗೋದು ಬೇಡ, ನಮ್ಮ ಮಕ್ಕಳು ಚೆನ್ನಾಗಿಲ್ಲ ಅಂತ ನಾವು ಜಮೀನು ಕೊಡ್ತಾ ಇದ್ದೀವಿ. ಬಿಡದಿ ಟೌನ್ಶಿಪ್ DPR ಸಿದ್ಧತೆಗೆ ರಾಜ್ಯ ಸರ್ಕಾರದಿಂದ ರಣತಂತ್ರ. ಇನ್ನು ಇತ್ತ ಬಿಡದಿ ಬಡಿದಾಟ ಜೋರಾಗ್ತಿರೋ ಟೈಮಲ್ಲೇ ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ಗೆ DPR ಸಿದ್ಧತೆ ಮಾಡಿಕೊಳ್ತದೆ. ಅದಕ್ಕಾಗಿ 26 ಕೋಟಿ ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆಗೆ ಪ್ಲಾನ್ ಮಾಡಲಾಗಿದೆ. ಟೌನ್ಶಿಪ್ನ ಸಂಪೂರ್ಣ ಬ್ಲೂಪ್ರಿಂಟ್, ಮಾಸ್ಟರ್ ಪ್ಲಾನ್ ಜೊತೆಗೆ ರೋಡ್ ಮ್ಯಾಪ್ ತಯಾರಿಸುವಂತೆ ಪ್ಲಾನ್ ರೂಪಿಸಲಾಗಿದ್ದು, ಜೂನ್ 22ಕ್ಕೆ ಟೆಂಡರ್ಗೆ ಅಂತಿಮ ಗುತ್ತಿಗೆ ಕೊಡೋ ಲೆಕ್ಕಾಚಾರದಲ್ಲಿದೆ ಸರ್ಕಾರ. ಬಿಡದಿ ಕಿಚ್ಚು ಜೋರಾಗಿರೋ ಟೈಮಲ್ಲೇ DPR ಸಿದ್ಧತೆಗೆ ಸನ್ನದ್ಧವಾಗ್ತಾ ಇರುವುದು ದೋಸ್ತಿಗಳ ಕಿಚ್ಚು ಇನ್ನಷ್ಟು ಹೆಚ್ಚಾಗುವಂತೆ ಮಾಡ್ತಿದೆ. ಬಿಡದಿ ಟೌನ್ಶಿಪ್ಗೆ ಕೆಲವರು ವಿರೋಧಿಸುತ್ತಿದ್ದಾರೆ, ಇನ್ನೂ ಕೆಲವರು ಪರ ಇದ್ದಾರೆ. ಈ ಪರ ವಿರೋಧದ ನಡುವಲ್ಲಿ ರಾಜಕೀಯದ ಬಣ್ಣವೂ ಸೇರಿಕೊಳ್ತಿದೆ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.